ಎಸ್ತೇರನ್ನು ನಾನು ಅಲ್ಲಿ ಇದ್ದೀನಿ ಅನ್ನೋದಕ್ಕೆ ಕಾರಣ ಏನಂದ್ರೆ ಆ ಅಮ್ಮನಲ್ಲಿರುವಂತಹ ಪ್ರಾರ್ಥನೆ. ಆ ಅಮ್ಮ ಪ್ರಾರ್ಥನೆ ಮಾಡಿದಳು. ಆ ಅಮ್ಮ ಮೊರ್ದೆಕೈ ಕೂಡ ಪ್ರಾರ್ಥನೆ ಮಾಡು ಅಂತ ಕೇಳಿದ್ಲು. ಆ ಅಮ್ಮನ ರಾಜನ ಒಂದು ಸನ್ನಿಧಾನಕ್ಕೆ ಹೋಗೋಕ್ಕಿಂತ ಮುಂಚೆ ತನ್ನ ಸೇವಕಿಯರ ಜೊತೆ ಪ್ರಾರ್ಥನೆ ಮಾಡಿದ್ಲು. ಆ ಒಂದು ಜಯ ದೇವರು ದೊಡ್ಡದಾಗಿ ಕೊಟ್ಟ. ಅಂದ್ರೆ ಅಷ್ಟೊಂದು ತಾಳ್ಮೆಯಿಂದ ಇದ್ದಂತ, ಸಹನೆಯಿಂದ ಕೂಡಿದಂತಹ ಪ್ರಾರ್ಥನೆ ಮತ್ತು ದೇವರಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು. ಎಸ್, ಐ ಆಮ್ ಹಿಯರ್ ಬಿಕಾಸ್ ಗಾಡ್ ವಾಂಟ್ಸ್ ಮೀ ಟು ಬಿ ಹಿಯರ್. ದೇವರು ನನ್ನನ್ನು ಇಲ್ಲಿ ಇರಿಸಬೇಕು ಅಂತ ಅಂದುಕೊಂಡಿರೋದ್ರಿಂದ ನಾನು ಇದೀನಿ ಅನ್ನುವಂಥ ಸತ್ಯ. ಶಿ ರೆಕಗ್ನೈಸ್ಡ್ ಸ್ಪಿರಿಚುವಲಿ, ಆತ್ಮಿಕತೆಯಲ್ಲ ಅದನ್ನ ತಿಳ್ಕೊಂಡು ಆತ್ಮಿಕತೆಯಲ್ಲಿ ಆಗಿರುವಾಗ ಪ್ರಾರ್ಥನೆ ಮಾಡಿ ಅಲ್ಲಿ ಹೋಗುವಾಗ ಜಯ ಅನ್ನುವಂಥದ್ದು ದೇವರು ಬಾಗಿಲಿಗೆ ತಗೊಬಂದು ಕೊಟ್ಟರು ನೋಡಿ. ಯಾರು ವಿರುದ್ಧವಾಗಿದ್ರೋ ಅವ್ರಿಗೆ ಆ ಶಿಕ್ಷೆ ಬಂತು. ಮೊರ್ದೆಕೈಗೆ ಹಾಕಬೇಕಾದಂತ ಶಿಕ್ಷೆ ಹಾಮಾನನಿಗೆ ಬಿತ್ತು. ಅಂದ್ರೆ ಇದ್ದಂತ ಎಲ್ಲ ಪ್ರತಿಕೂಲ ಪರಿಸ್ಥಿತಿಗಳು ಯಾಕೆ ಅನುಕೂಲವಾಯಿತು ಅಂತಂದ್ರೆ ದೇ ಯುನೈಟೆಡ್ಲಿ ಪ್ರೈಡ್, ಒಗ್ಗಟ್ಟಾಗಿ ಅವರು ಪ್ರಾರ್ಥನೆ ಮಾಡಿದಾಗ. ಕುಟುಂಬದಲ್ಲಿ ನಾವುಗಳು ಒಗ್ಗಟ್ಟಾಗಿ ಪ್ರಾರ್ಥನೆ ಮಾಡಬೇಕು. ಒಬ್ಬರಿಗೆ ಕಷ್ಟ ಬಂದಿರಬಹುದು ಕುಟುಂಬದಲ್ಲಿ, ಆದ್ರೆ ಕುಟುಂಬದಲ್ಲಿರುವಂತ ಎಲ್ಲರೂ ಕೂಡ ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅವಾಗ ದೇವರ ಒಂದು ಕಾರ್ಯಗಳು ನಮಗೆ ಅನುಕೂಲವಾಗ್ತದೆ. ಹಾಗೆ ಕುಟುಂಬದಲ್ಲಿ ಒಬ್ಬರು ಒಂದು ಮೂಲೆಗೆ ಮತ್ತೊಂದರ ಒಂದು ಮೂಲೆಗೆ ಬದುಕಲಿಕ್ಕೆ ಅವ್ರು ಇಷ್ಟಪಡುವಂತರಾಗಿರಬಾರ್ದು. ವೈ? ಬಿಕಾಸ್ ವಿ ಆರ್ ಒನ್ ಇನ್ ಕ್ರೈಸ್ಟ್. ಕ್ರಿಸ್ತನ ಒಂದಾಗಿದ್ದೀವಿ. ಎಲ್ಲರ ಪ್ರಾಬ್ಲಮ್ ನಾವು ಪ್ರಾರ್ಥನೆಯಲ್ಲಿ ಸಪ್ಲೈ ಮಾಡಬೇಕು. ದೇವರು ಸಪ್ಲಿಕೇಶನ್ ಕೊಡಬೇಕು, ದೇವರ ಹತ್ರ ಒಪ್ಪಿಸಿಕೊಡ್ಬೇಕು. ಆವಾಗ ನಮ್ಮ ಒಗ್ಗಟ್ಟು ದೇವರಿಗೆ ಕಾಣ್ತದೆ. ಸಹೋದರ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ರಮ್ಯವಾದದ್ದು ಅಂತ ಸತ್ಯವೇದ ಹೇಳ್ತದೆ. ನಾನು ಮನೆಯಲ್ಲಿ ವಿಚಾರವನ್ನು ಮಾತ್ರ ಮಾತಾಡ್ತಾ ಇಲ್ಲ, ನಮ್ಮ ಸಭೆಯಲ್ಲಿ ಕೂಡ ನಾವು ಒಬ್ರಿಗಾಗೊಬ್ರು ಪ್ರಾರ್ಥನೆ ಮಾಡಿಕೊಂಡು ಸಾಗುವಂಥದ್ದು ಅದೊಂದು ಜಯಭರಿತವಾದಂಥ ಜೀವಿತ, ಕ್ರೈಸ್ತಿಯ ಜೀವಿತ. ಅಂತ ಒಂದು ಮನೆಯ ಒಡುಕಾಗುವುದಿಲ್ಲ, ಅಂತ ಒಂದು ಸಭೆ ಒಡುಕಾಗುವುದಿಲ್ಲ. ಆ ಒಂದು ಜೀವಿತ ಆಶೀರ್ವಾದದಲ್ಲಿ ತೇಲುವಂಗೆ ದೇವರು ಮಾಡ್ತಾರೆ.